ಪಶ್ಚಿಮ ಏಷ್ಯಾ ಅಕ್ಷರಶಃ ಯುದ್ಧದ ಅಂಚಿನಲ್ಲಿ ನಿಂತಿದೆ. ಇಡೀ ಪ್ರದೇಶವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಳ್ತಿರುವ ಈ ಸಂಘರ್ಷ ಕ್ಷಣಕ್ಷಣಕ್ಕೂ ಹೇಗೆ ವಿಸ್ತರಿಸ್ತಿದೆ ಅನ್ನೋದನ್ನ ಬನ್ನಿ ಮುಂದಿನ ಕೆಲವೇ ನಿಮಿಷಗಳಲ್ಲಿ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದೊಂದು ಗಡಿಯೊಳಗೆ ನಡೆಯೋ ಯುದ್ಧ ಅಂತ ಅಂದ್ಕೊಂಡೆ ಅದು ತಪ್ಪು. ಯಾಕಂದ್ರೆ ಇದಕ್ಕೆ ಗಡಿಗಳೇ ಇಲ್ಲ. ಇದು ಸುತ್ತಮುತ್ತಲಿನ ದೇಶಗಳನ್ನ ತನ್ನ ಸುಳಿಯಲ್ಲಿ ಸಿಲುಕಿಸಿಕೊಂಡು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಿದೆ. ಇದು ಕೇವಲ ಒಂದು ದೇಶದ ಕಥೆಯಲ್ಲ, ಇಡೀ ಪ್ರದೇಶವನ್ನೇ ಹೊತ್ತಿ ಉರಿಸ್ತಿರುವ ಒಂದು ಭಯಾನಕ ವಾಸ್ತವ. ಸರಿ, ಹಾಗಾದ್ರೆ ಇದೆಲ್ಲ ಶುರುವಾಗಿದ್ದು ಹೇಗೆ? ಎಲ್ಲದಕ್ಕೂ ಮೂಲ ಕಾರಣ ಒಂದೇ ಒಂದು ದಾಳಿ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಹಿಂದಿನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡಿದ್ದು. ಅಂದು ಹೊತ್ಕೊಂಡ ಆ ಒಂದು ಚಿಕ್ಕ ಕಿಡಿ ಇವತ್ತು ಇಡೀ ಪ್ರದೇಶವನ್ನೇ ಆವರಿಸಿಕೊಂಡು ದಳ್ಳುರಿಯಾಗಿದೆ. ಯುದ್ಧ ಈಗ ಒಂದಲ್ಲ ಹಲವಾರು ದೇಶಗಳಿಗೆ ಹಬ್ಬಿಬಿಟ್ಟಿದೆ. ಇದು ಬರೀ ಸೇನಾ ನೆಲೆಗಳ ಮೇಲಿನ ದಾಳಿ ಅಂತ ಅಂದುಕೊಳ್ಬೇಡಿ. ಪರಿಸ್ಥಿತಿ ಅದಕ್ಕಿಂತ ಗಂಭೀರವಾಗಿದೆ. ಇರಾನ್ನ ಟೆಹರಾನ್, ಯುಎಇಯ ದುಬೈ, ಸೌದಿಯ ರಿಯಾದ್, ಲೆಬನಾನ್ನ ಬೈರುತ್ ಮತ್ತು ಇರಾಕಿನ ಎರ್ಬಿಲ್ನಂತಹ ದೊಡ್ಡ ದೊಡ್ಡ ನಗರಗಳು ಇವೆಲ್ಲ ಈಗ ಯುದ್ಧದ ಮುಂಚೂಣಿಯಲ್ಲಿವೆ. ಇವು ಬರೀ ನಗರಗಳಲ್ಲ, ಪ್ರಮುಖ ನಾಗರಿಕ ಮತ್ತು ಆರ್ಥಿಕ ಕೇಂದ್ರಗಳು. ಹಾಗಾಗಿ ಹಿಂದೆಂದೂ ಕಂಡರಿಯದ ಮಟ್ಟದ ಅಸ್ತವ್ಯಸ್ತತೆ ಸೃಷ್ಟಿಯಾಗಿದೆ. ಹಾಗಾದ್ರೆ ಈ ಸೇನಾ ಕಾರ್ಯಾಚರಣೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿವೆ, ಅದರ ಅಗಾಧತೆಯನ್ನ ಒಮ್ಮೆ ನೋಡೋಣ. ಅಕ್ಷರಶಃ ಆಕಾಶವೇ ಒಂದು ಯುದ್ಧಭೂಮಿಯಾಗಿ ಮಾರ್ಪಟ್ಟಿದೆ. ಅಲ್ಲಿ ಒಂದೇ ಸಮಯದಲ್ಲಿ ದಾಳಿಯೂ ನಡೀತಿದೆ, ಅದಕ್ಕೆ ಪ್ರತಿಯಾಗಿ ರಕ್ಷಣಾತ್ಮಕ ಕಾರ್ಯಾಚರಣೆಗಳು ನಡೀತಿವೆ. ದಾಳಿಯ ತೀವ್ರತೆ ಎಷ್ಟಿದೆ ಅನ್ನೋದಕ್ಕೆ ಈ ಒಂದು ಸಂಖ್ಯೆಯೇ ಸಾಕ್ಷಿ. 15,000ಕ್ಕೂ ಹೆಚ್ಚು. ಹೌದು, ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಸೇನಾ ತಾಣಗಳು, ನೌಕಾ ಹಡಗುಗಳು ಹೀಗೆ 15,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿ ನಡೆಸಿವೆ. ಯೋಚನೆ ಮಾಡಿ ಇದರ ಪರಿಣಾಮ ಎಷ್ಟಿರ್ಬೋದು ಅಂತ. ಆದರೆ ಇದು ಕೇವಲ ಒಂದು ಕಡೆಯಿಂದ ನಡೀತಿರೋ ದಾಳಿಯಲ್ಲ. ಇದಕ್ಕೆ ಪ್ರತಿಯಾಗಿ ಗಲ್ಫ್ ರಾಷ್ಟ್ರಗಳು ಕೂಡ ಒಂದು ಬೃಹತ್ ರಕ್ಷಣಾತ್ಮಕ ಕೋಟೆಯನ್ನೇ ನಿರ್ಮಿಸಿವೆ. ಉದಾಹರಣೆಗೆ ಬಹ್ರೈನ್ ಒಂದೇ ದೇಶ ಯುದ್ಧ ಶುರುವಾದಾಗಿನಿಂದ ನೂರಾರು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಅಷ್ಟೇ ಅಲ್ಲ, ಸೌದಿ ಅರೇಬಿಯಾ ಮತ್ತು ಟರ್ಕಿಯಲ್ಲಿರೋ ನ್ಯಾಟೋ ಪಡೆಗಳು ಕೂಡ ಇರಾನ್ ದಾಳಿಗಳನ್ನು ತಡೀತಿವೆ. ಅಂದ್ರೆ ಆಕಾಶದಲ್ಲಿ ಎರಡು ಕಡೆಯಿಂದಲೂ ಒಂದು ದೊಡ್ಡ ಯುದ್ಧವೇ ನಡೀತಿದೆ. ಆಕಾಶದಲ್ಲಿ ಈ ಮಟ್ಟದ ಯುದ್ಧ ನಡೀತಿದ್ರೆ ಇತ್ತ ಇರಾನ್ ಒಳಗಡೆ ನೆಲದ ಮೇಲೆಯೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಲ್ಲಿನ ಬೀದಿ ಮಟ್ಟಲ ಭದ್ರತಾ ಚೆಕ್ಪೋಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ಹೊಸ ದಾಳಿಗಳು ನಡೀತಿವೆ ಅಂತ ವರದಿಗಳು ಬರ್ತಿವೆ. ಅಂದರೆ ಈ ಯುದ್ಧಕ್ಕೆ ಈಗ ಒಂದು ಆಂತರಿಕ ಆಯಾಮ ಕೂಡ ಸಿಕ್ಕಿದೆ. ಇಷ್ಟೊತ್ತು ನಾವು ಮಾತಾಡಿದ್ದು ಯುದ್ಧ ಭೂಮಿಯ ಬಗ್ಗೆ. ಈಗ ಇದರ ಆರ್ಥಿಕ ಪರಿಣಾಮಗಳ ಕಡೆಗೆ ಗಮನ ಹರಿಸೋಣ. ಯಾಕಂದ್ರೆ ಈ ಸಂಘರ್ಷದಲ್ಲಿ ಇಡೀ ಜಗತ್ತಿನ ಹಿತಾಸಕ್ತಿಗಳು ಅಡಗಿವೆ. ಹಾಗಾದ್ರೆ ಜಗತ್ತಿನ ಆರ್ಥಿಕತೆ ಮೇಲೆ ಇದರ ಪರಿಣಾಮ ಏನು? ಪ್ರಮುಖವಾಗಿ ತೈಲ ಪೂರೈಕೆ. ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ವಿಶ್ವದ ಬಹುಪಾಲು ತೈಲ ಸಾಗಣೆ ಆಗೋದು ಇದೇ ಮಾರ್ಗವಾಗಿ. ಹಾಗಾಗಿ ಈಗ ಎಲ್ಲರನ್ನೂ ಕಾಡ್ತಿರೋ ದೊಡ್ಡ ಪ್ರಶ್ನೆ ಅಂದ್ರೆ, ಈ ಯುದ್ಧದಿಂದ ವಿಶ್ವದ ತೈಲ ಪೂರೈಕೆಗೆ ಏನಾದರೂ ಅಪಾಯ ಇದೆಯಾ? ಅಪಾಯ ಇದೆಯಾ ಅನ್ನೋದಕ್ಕೆ ಈಗಾಗಲೇ ಅದರ ಪರಿಣಾಮ ಕಾಣೋಕೆ ಶುರುವಾಗಿದೆ. ಯುದ್ಧಕ್ಕೂ ಮುಂಚೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಸುಮಾರು $85 ಇತ್ತು. ಆದರೆ ಈಗ ನೋಡಿ, ಅದು $100 ಗಡಿ ದಾಟಿ ಹೋಗಿದೆ. ಅಷ್ಟೇ ಅಲ್ಲ, ಇರಾನಿ ಪ್ರಮುಖ ಹಡಗು ಮಾರ್ಗವನ್ನೇ ಬಂದ್ ಮಾಡಿರೋದ್ರಿಂದ ಬೆಲೆ ಬರೋಬ್ಬರಿ $200ಗೆ ಏರಬಹುದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇಲ್ಲಿ ಬರೀ ಶಸ್ತ್ರಾಸ್ತ್ರಗಳ ಯುದ್ಧ ಅಷ್ಟೇ ನಡೀತಿಲ್ಲ, ಅದರ ಜೊತೆಗೆ ಒಂದು ಮಾಹಿತಿ ಯುದ್ಧ ಅಂದ್ರೆ ಇನ್ಫಾರ್ಮೇಷನ್ ವಾರ್ ಕೂಡ ನಡೀತಿದೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಸಮುದ್ರ ಗಣಿಗಳ ವಿಷಯ. ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಹೊಸದಾಗಿ ಸಮುದ್ರ ಗಣಿಗಳನ್ನ ಇಟ್ಟಿದೆ ಅಂತ ವರದಿಗರು ಹೇಳ್ತವೆ. ಆದರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಏನಂತಾರೆ, ನಮ್ಮತ್ರ ಅದಕ್ಕೆ ಸ್ಪಷ್ಟ ಪುರಾವೆಗಳು ಇಲ್ಲ ಅಂತ. ಸೊ ಈ ಸಂಘರ್ಷದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಸವಾಲಾಗಿದೆ. ಈ ಯುದ್ಧ ಕೇವಲ ಭೂಮಿ, ಆಕಾಶ ಅಥವಾ ಆರ್ಥಿಕತೆಯ ಮೇಲೆ ಅಷ್ಟೇ ನಡೆದಿಲ್ಲ. ಇದಕ್ಕೊಂದು ಮಾನಸಿಕ ಆಯಾಮವೂ ಇದೆ. ಅಂದ್ರೆ ಮಾಟಲ ಯುದ್ಧ. ವಿಶ್ವದ ಪ್ರಮುಖ ನಾಯಕರು ಕೊಡ್ತಿರುವ ಹೇಳಿಕೆಗಳು ಹೇಗಿವೆ ಅನ್ನೋದನ್ನ ಒಮ್ಮೆ ನೋಡೋಣ ಬನ್ನಿ. ಮೊದಲಿಗೆ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮೊಸ್ತಫಾ ಖೊಮೇನಿ ಕಡೆಯಿಂದ ಬಂದಿರೋ ಸಂದೇಶವನ್ನ ಕೇಳಿ. ಅವರು ಹೇಳೋದು, ನಮ್ಮ ಸೇಡು ಪೂರ್ತಿಯಾಗೋವರೆಗೂ ಈ ಕೇಸ್ ನಮ್ಮ ಆದ್ಯತೆಗಳಲ್ಲಿ ಒಂದಾಗಿರುತ್ತೆ. ನಾವು ಶತ್ರುಗಳಿಂದ ಪರಿಹಾರ ಪಡೆದೇ ತಿರ್ತೀವೆ. ಈ ಮಾತುಗಳು ಅವರ ಪ್ರತೀಕಾರದ ಬದ್ಧತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ಇಸ್ರೇಲ್ ಕಡೆಯಿಂದಲೂ ಅಷ್ಟೇ ಆಕ್ರಮಣಕಾರಿ ನಿಲುವು ವ್ಯಕ್ತವಾಗಿದೆ. ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಹೇಳೋದು ಹೀಗೆ, ಇದು ಇನ್ನು ಮೊದಲಿನ ಇರಾನ್ ಅಲ್ಲ. ನಾವು ಸುಮ್ಮನೆ ಕಾಯ್ತಾ ಕೂತಿಲ್ಲ, ನಾವೇ ಶುರು ಮಾಡ್ತಿದ್ದೀವಿ, ನಾವೇ ದಾಳಿ ಮಾಡ್ತಿದ್ದೀವಿ ಮತ್ತು ಹಿಂದೆಂದೂ ಕಂಡಿರದಂತಹ ಶಕ್ತಿಯೊಂದಿಗೆ ಇದನ್ನ ಮಾಡ್ತಿದ್ದೀವಿ. ಅವರ ಮಾತುಗಳಲ್ಲಿ ರಕ್ಷಣಾತ್ಮಕ ಧೋರಣೆ ಹೋಗಿ ಆಕ್ರಮಣಕಾರಿ ಧೋರಣೆ ಬಂದಿರೋದು ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ಅಮೆರಿಕಾದ ಕಥೆನೂ ಇದಕ್ಕಿಂತ ಭಿನ್ನವಾಗಿಲ್ಲ. ಅಲ್ಲಿನ ಅಧ್ಯಕ್ಷ
ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಕೇಳಿದ್ರೆ ಶಾಕ್ ಆಗುತ್ತೆ. ಇವತ್ತು ಈ ಹುಚ್ಚು ನನ್ನ ಮಕ್ಕಳಿಗೆ ಏನಾಗುತ್ತೆ ಅಂತ ಕಾದು ನೋಡಿ ಅಂತಾರೆ. ಅಂದ್ರೆ ಯಾವ ಕಡೆಯಿಂದಲೂ ಸಮಾಧಾನದ ಮಾತುಗಳೇ ಕೇಳಿಬರ್ತಿಲ್ಲ. ಎಲ್ಲರೂ ಯುದ್ಧಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಮಾತಿನ ಯುದ್ಧದ ನಡುವೆಯೇ ಅಮೆರಿಕ ತನ್ನ ಕಾರ್ಯಾಚರಣೆಯ ಯಶಸ್ಸಿನ ಬಗ್ಗೆಯೂ ಹೇಳ್ತಿದೆ. ಅವರ ಪ್ರಕಾರ ಇರಾನ್ನ ಕ್ಷಿಪಣಿಗಳ ದಾಳಿ ಸಾಮರ್ಥ್ಯ 90% ಕಡಿಮೆ ಆಗಿದೆಯಂತೆ. ಅಷ್ಟೇ ಅಲ್ಲ, ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಗಾಯಗೊಂಡಿದ್ದಾರೆ ಮತ್ತು ಬಹುಶಃ ವಿರೂಪಗೊಂಡಿದ್ದಾರೆ ಅಂತನೂ ಹೇಳಿದೆ. ಇದು ಒಂದು ರೀತಿಯಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಇರಾನ್ ನಾಯಕತ್ವವನ್ನು ದುರ್ಬಲಗೊಳಿಸುವ ಪ್ರಯತ್ನ. ಸರಿ, ಈ ಎಲ್ಲಾ ದಾಳಿ, ಪ್ರತಿದಾಳಿ, ರಾಜಕೀಯ ಹೇಳಿಕೆಗಳ ನಡುವೆ ನಿಜವಾಗಿಯೂ ನಷ್ಟ ಅನುಭವಿಸ್ತಿರೋದು ಯಾರು? ಸಾಮಾನ್ಯ ಜನರು ಮತ್ತು ಇಡೀ ಜಗತ್ತು. ಈ ಸಂಘರ್ಷದ ಕರಾಳ ಪರಿಣಾಮಗಳೇನು ಅನ್ನೋದನ್ನ ಈಗ ನೋಡೋಣ. ಈ ಯುದ್ಧದ ಪರಿಣಾಮಗಳು ಕಣ್ಣಿಗೆ ರಾಚುವಂತಿವೆ ಮತ್ತು ತುಂಬಾ ವಿನಾಶಕಾರಿ. ಇರಾನಲ್ಲಿ ಈಗಾಗಲೇ 2,000ಕ್ಕೂ ಹೆಚ್ಚು ಸಾಮಾನ್ಯ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಇರಾಕ್ನಲ್ಲಿ ಅಮೆರಿಕ ಮತ್ತು ಫ್ರೆಂಚ್ ಸೈನಿಕರು ಹತರಾಗಿದ್ದಾರೆ. ಇಡೀ ಪ್ರದೇಶದಲ್ಲಿ ವಿಮಾನಯಾನ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನು ಜಾಗತಿಕ ಆರ್ಥಿಕತೆ ಬಗ್ಗೆ ಹೇಳೋದೇ ಬೇಡ. ಶೇರ್ ಮಾರುಕಟ್ಟೆಗಳು ತಲ್ಲಣಗೊಂಡಿವೆ. ಇಂಧನದ ಬೆಲೆ ಗಗನಕ್ಕೇರಿದೆ. ಅಂದ್ರೆ ಈ ಯುದ್ಧ ಮಾನವೀಯವಾಗಿ ಮತ್ತು ಆರ್ಥಿಕವಾಗಿ ಒಂದು ದೊಡ್ಡ ಬೆಲೆಯನ್ನು ತೆರುವಂತೆ ಮಾಡ್ತಿದೆ. ಹೀಗಿರುವಾಗ ಎಲ್ಲಾ ಕಡೆಯಿಂದಲೂ ಸೇಡು, ಪ್ರತಿಕಾರದ ಮಾತುಗಳೇ ಕೇಳಿಬರ್ತಿವೆ. ರಾಜತಾಂತ್ರಿಕತೆ ಅನ್ನೋದು ಮಾಯವಾಗಿದೆ. ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಲೇ ಇರೋ ಈ ಯುದ್ಧದ ಅಂತ್ಯವಾದರೂ ಏನು? ಇದರ ಎಂಡ್ ಗೇಮ್ ಏನು? ಇದು ಸದ್ಯಕ್ಕೆ ಉತ್ತರ ಸಿಗದ ನಮ್ಮೆಲ್ಲರನ್ನೂ ಕಾಡುತ್ತಿರುವ ದೊಡ್ಡ ಪ್ರಶ್ನೆ. ಈ ಸಂಘರ್ಷದ ಕುರಿತು ಮತ್ತಷ್ಟು ಬೆಳವಣಿಗೆಗಳು ಮತ್ತು ಇದೇ ರೀತಿಯ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.